50 ರೂಪಾಯಿ ಏರೋಪ್ಲೇನ್ ಟಿಕೆಟ್. ಹ್ಞೂ, ಇವಾಗ 50 ರೂಪಾಯಿಗೆ ಏರೋಪ್ಲೇನ್ ಟಿಕೆಟ್ ಮಾಡಬೇಕಂತೆ ನನ್ನ ಮಗನಿಗೆ. ನೋಡಿ, ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಲಾಂಚಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತಂತೆ ನನ್ನ ಮಗನಿಗೆ. ಈಗ 50 ನಿಮಿಷ ಏನು ಹೋಗೋಕ್ಕೂ ನಮಗೂ ಬಿಡ್ತಿಲ್ಲ, ಅವರು ಹೋಗ್ತಿಲ್ಲ. ಜರ್ನಿ ಸಿಗಂದೂರು ತಾಯಿನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ನೋಡಿ ಇಲ್ಲೆಲ್ಲ ಪಾರ್ಕಿಂಗ್ ಮುಗಿಸ್ಕೊಂಡು ಸೀದಾ ಹಿಂಗೆ ಬಂದರೆ ನೋಡಿ ಇಲ್ಲೇ ದೇವಸ್ಥಾನದ ಎಂಟ್ರಿ. ಅಂದರೆ ಈಗ ನೀವು ಮನೆಯಲ್ಲಿ ಏನಾದರೂ ತೊಂದರೆ ತಾಪತ್ರ ಆಗಲಿ ಚೌಡೇಶ್ವರಿಯಲ್ಲೇ ಈಗ ಎಜುಕೇಷನ್ ಬಗ್ಗೆ ಆಗಲಿ ಒಂದು ಜಮೀನು ವಿಷಯ ಇದೆಲ್ಲಾಗಲಿ ಯಾವುದೋ ಒಂದು ಬಂದು ಹರಕೆ ಮಾಡ್ಕೊಂಡ್ರೆ ಅದು ಸಕ್ಸಸ್ ಅನ್ನ ಆಗ್ತದೆ. ಇದರಿಂದ ಮುಂದೆ ಅದರಿಂದ ಸಕ್ಸಸ್ ಆದರೆ ಇದಕ್ಕೆ ನೀವೇನು ಹರಕೆ ಮಾಡ್ಕೊಳ್ತೀವಿ. ಭೂತಪ್ಪ ಮತ್ತು ಚೌಡಮ್ಮ ಎರಡೂ ಇದೆ. ಭೂತಪ್ಪ ಹೂವು ಹಣ್ಣು ಹಂಪಲ. ಸಿಗಂದೂರು ತಾಯಿ ಚೌಡೇಶ್ವರಿ ಟೆಂಪಲ್ಗೆ ಇವತ್ತು ಅಲ್ಲಿನ ವಿಶೇಷತೆ ಏನು ಹೇಗೆ ಎಲ್ಲ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಈ ವಿಡಿಯೋದಲ್ಲಿ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ತಿಳಿಸ್ಕೊಡೋದಕ್ಕಂತೂ ಪ್ರಯತ್ನ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಸಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆದರೆ ಶೇರ್ ಮಾಡೋದಂತೂ ಮರಿಬೇಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ನಾನು ಇಲ್ಲಿಂದ ಹೊರಡ್ತಿದ್ದೀವಿ. ನಾನು ನಿಮಗೆ ಸಿಗೋದೇ ಇನ್ನು ಪಾರ್ಕಿಂಗ್ ಏರಿಯಾದಲ್ಲಿ, ಸಿಗಂದೂರು ಪಾರ್ಕಿಂಗ್ ಏರಿಯಾದಲ್ಲಿ. ಬನ್ನಿ ಹೋಗೋಣ ನನ್ನ ಜೊತೆ. ಬಿ ಕಂಟಿನ್ಯೂ. ಇದಾಗಿದೆ ನನ್ನ ಔಟ್ಫಿಟ್ ಇವತ್ತಿಂದು. ಇದು ಚೌಡೇಶ್ವರಿ ಟೆಂಪಲ್ ಮುಂಚೆನೇ ಹೊಳೆ ಹತ್ರ ಪಾರ್ಕಿಂಗು. ಪಾರ್ಕಿಂಗ್ ತುಂಬ ದೊಡ್ಡದಾಗಿದೆ. ನಾನು ಅಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ. ಈ ಲೈನ್ ಬಂದು ನೋಡ್ತಿದ್ದೀರಲ್ಲ, ಅದು ಯಾರಾದರೂ ಲಾನ್ ಅಲ್ಲಿ ಹೋಗೋರಿದ್ದರೆ ಅದಕ್ಕೆ ಕ್ಯೂ. ಅದು ನಾವು ಲಾನಲ್ಲಿ ಹೋಗಿಲ್ಲ. ಲಾನಲ್ಲಿ ಹೋಗಬೇಕು ಅಂದರೆ 4 hours ಆಗುತ್ತೆ ಅಂತಂದರು, ಅದಕ್ಕೆ ಲಾನಲ್ಲಿ ಹೋಗಿಲ್ಲ. ಹಾಗೆ ಇಲ್ಲಿ ಗೋರ್ಮೆಂಟ್ ಬಸ್ ಕೂಡ ಬರುತ್ತೆ. ಸಾಗರದಿಂದ, ಶಿವಮೊಗ್ಗದಿಂದ, ಈ ಥರ ಎಲ್ಲ ಕಡೆಯಿಂದ ಬಸ್ ಬರುತ್ತೆ. ಬಸ್ ಸೌಲಭ್ಯ ಕೂಡ ಇದೆ. ಬಸ್ಸಲ್ಲಿ ಬರೋರು ಕೂಡ ಈಸಿ ಆಗುತ್ತೆ ಬಸ್ಸಲ್ಲಿ ಬರೋದಕ್ಕೆ. ಸೊ ಆರಾಮಾಗಿ ಬಸ್ಸಲ್ಲಿ ಕೂಡ ಬರ್ಬೋದು, ನೀವು ಯಾರಾದರೂ ಪ್ಲ್ಯಾನ್ ಮಾಡ್ಕೊಂಡು ಬರೋದಿದ್ರೆ ಬನ್ನಿ. ಹಾಗೆ ಮುಂದೆ ಹೋಗೋಣ. ಏನು 50 ರೂಪಾಯಿ ಏರೋಪ್ಲೇನ್ ಟಿಕೆಟ್. ಹ್ಞೂ, ಇವಾಗ 50 ರೂಪಾಯಿಗೆ ಏರೋಪ್ಲೇನ್ ಟಿಕೆಟ್ ಮಾಡಬೇಕಂತೆ ನನ್ನ ಮಗನಿಗೆ. ನೋಡಿ, ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಲಾಂಚಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತಂತೆ ನನ್ನ ಮಗನಿಗೆ. ಈಗ 50 ರೂಪಾಯಿ ಏರೋಪ್ಲೇನ್ ಟಿಕೆಟ್ ಮಾಡಬೇಕಂತೆ. ಯಾರಾದರೂ ಗೌರ್ಮೆಂಟವ್ರು ಈ ವಿಡಿಯೋನ ಕೇಳಿಸ್ಕೊಂಡ್ರೆ ಫಸ್ಟು ನನ್ನ ಮಗನ ಒಂದು ಆಸೆನ ನೆರವೇರಿಸ್ಬಿಡ್ರಪ್ಪ. ನೋಡಿ, ಇನ್ನೇನು ಬಂದುಬಿಟ್ವಿ, ಹತ್ರದಲ್ಲಿದ್ದೀವಿ ನದಿ, ಹೊಳೆ ಹತ್ರ. ಈ ಹೊಳೆನ ದಾಟಿ ಹೋಗಬೇಕು ನಾವು ಸಿಗಂದೂರು ತಾಯಿ ದರ್ಶನ ಮಾಡೋದಕ್ಕೆ. ಇಲ್ಲಿ ಬ್ರಿಡ್ಜ್ ಒಂದು ರೆಡಿ ಆಗ್ತಾ ಇದೆ. ಯಾಕಂದರೆ ಡೈರೆಕ್ಟಾಗಿ ಅಲ್ಲಿಗೆ ನಾವು ಕಾರು ಬಸ್ಸು ಏನೇ ಇದ್ದರೂ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗುತ್ತೆ. ಈ ಬ್ರಿಡ್ಜು ಅಲ್ಲಿಗೆ ಕನೆಕ್ಟ್ ಆಗ್ತಿದೆ. ಇದಕ್ಕೆ ಮುಂಚೆ ಈ ರೀತಿಯಾಗಿ ನಾವು ಹೊಳೆಯಲ್ಲಿ ಹೋಗಬೇಕಾಗಿತ್ತು, ಆದರೆ ಈಗ ಆಗಲ್ಲ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಡೈರೆಕ್ಟಾಗಿ ನಾವು ಬಂದು ಬ್ರಿಡ್ಜಲ್ಲೇ ಹೋಗೋ ಅಂಥದ್ದು ಇರುತ್ತೆ. ಬಟ್ ಆದ್ರೂ ನೀರಲ್ಲಿ ಹೋಗೋ ಮಜಾನೇ ಬೇರೆ. ಇರಲಿ, ನೋಡೋಣ. ಹಾಗೂ ಏನಾದರೂ ಬೋಟಿಂಗ್ ಗಿಟ್ಟಿಂಗ್ ಏನಾದರೂ ಬಿಟ್ಟರೆ ಚೆನ್ನಾಗಿರುತ್ತೆ. ಬಾಯ್ ಮಗನೇ, ನಾನು ಇಲ್ಲೇ ಇರ್ತೀನಿ, ಓಕೆನಾ? ಒಂದು ನಿಮಿಷ ಇದೆ. ಏನು ಹೋಗೋಕ್ಕೂ ನಮಗೂ ಬಿಡ್ತಿಲ್ಲ, ಅವರು ಹೋಗ್ತಿಲ್ಲ. ಜರ್ನಿ ಸಿಗಂದೂರು ತಾಯಿನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ನೋಡಿ ಹೇಗಿದೆ ಅಂತ. ಸಿಗಂದೂರು ಚೌಡೇಶ್ವರಿ ಕಣೋ, ಯಾಕೋ ಡೌಟು. ಸಿಗಂದೂರನ್ನ ಚೌಡೇಶ್ವರಿನ, ಸಿಗಂದೂರಲ್ಲಿರೋ ತಾಯಿನೇ ಚೌಡೇಶ್ವರಿ, ಓಕೆನಾ? ನಿನ್ನೆ ಕೇಳಿದಪ್ಪ. ನಮ್ಮನ್ನೆಲ್ಲ ಈ ಸೈಡು ಹಾಕ್ತಾ ಇದ್ದಾರೆ. ನಡಿ ನಡಿ ನಡಿ, ಆ ಕಡೆಗೆ ಹೋಗ್ಬೋದು ಇನ್ನು. ಮೇಲೆ ಹೋಗ್ಬೋದೋ ಇಲ್ಲ ಗೊತ್ತಿಲ್ವಲ್ಲ. ಅಲ್ಲಿ ಸ್ವಲ್ಪ ಜಾಗ ಇದೆಯಾ ನೋಡು. ಬರ್ತಾರ ಇಲ್ಲ? ಹೆಲ್ಮೆಟ್ ಏನಿದೆ? ಏನು ಜಿಂಕೆ ಮರಿ? ಎಲ್ಲಿ
ಎಲ್ಲಿದೆಯೋ ಆ ಜಿಂಕೆ ಮರಿ ಎಲ್ಲ ಕಣೋ ದಾಸು, ಇದು ಹಸು ಕಣೋ, ಜಿಂಕೆ ಅಲ್ಲ, ಜಿಂಕೆ ಅಲ್ಲ ಮಗ್ನೆ. ಏನು ಹೋಗು ಪರ್ಮಿಷನ್ ಕೊಡ್ತೀನಿ, ಹೋಗು. ಅವ್ರು ಬಂದು ಬೈದ್ರೆ ಏನಾದರೂ ಮಾಡ್ಕೊ. ನನ್ನ ಪರ್ಮಿಷನ್ ತಗೊಂಡು ಇನ್ಮೇಲೆ ಹೋಗ್ಬಿಟ್ರೆ ಬಂದು ಉಗಿತಾರೆ. ಅವ್ರ ಪರ್ಮಿಷನ್ ತಗೊಂಡವ್ರು. ಸರಿ ಆಯ್ತು, ಹೋಗು. ನೀನು ಹೇಳಿದ್ದಾನೆ ಈಗ. ಬಾಯ್. ಪಕ್ಕ ನನ್ನ ಮಗನು ಏನೋ ಮಾಡ್ತಾ ಇದೆಯಾ ಗುಂಡ? ಏನ್ ತಿಂತಿರೋದು ನೀನು ಪಾಪ? ಈಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಈಗ ಸೀದಾ ಹೊರಟು ಆ ಕಡೆ ದಡಕ್ಕೆ ಸೇರ್ತೀವಿ. ಆ ಕಡೆ ದಡದಿಂದ 5 ರಿಂದ 6 ಕಿಲೋಮೀಟರ್ ಹೋಗಬೇಕು. ಅಲ್ಲಿ ಜೀಪಿನ ವ್ಯವಸ್ಥೆ ಇದೆ ದೇವಸ್ಥಾನಕ್ಕೆ ಈಗ ಪ್ರೆಸೆಂಟಾಗಿ. ಮುಂದಿನ ಬರುವ ದಿನಗಳಲ್ಲಿ ನಮ್ಮದೇ ಕಾರ್ ಹೋಗೋದ್ರಿಂದ ಡೈರೆಕ್ಟಾಗಿ ಅಲ್ಲೇ ಹೋಗುತ್ತೆ ಕಾರು. ಈಗ ಪ್ರೆಸೆಂಟಾಗಿ ಜೀಪಿನ ವ್ಯವಸ್ಥೆ ಇದೆ. ಈ ಒಂದು ಬ್ರಿಡ್ಜಿಂದ ಒಂದು ಮೈನಸ್ ಪಾಯಿಂಟ್ ಏನಂದರೆ ತುಂಬ ಜನ ಡ್ರೈವರ್ಗಳಿಗೆ ಕೆಲಸ ಇಲ್ದಿರಂಗಾಗುತ್ತೆ. ತುಂಬ ಜನ ಡ್ರೈವರ್ಗೆ ಕೆಲಸ ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಸ್ವಲ್ಪ ತೊಂದರೆ ಹಾಗೆ ಇದ್ದೀವಿ. ಇನ್ನೊಂದು ಲಾನ್ ಕೂಡ ಆ ಕಡೆಯಿಂದ ಬರುತ್ತೆ. ಲಾನು ಇವಾಗ ಇನ್ನು ಉಳಿದಿರೋನ್ನ ಕರ್ಕೊಂಬರೋದಕ್ಕೆ ಹೋಗುತ್ತೆ. ಇದು ಆ ಕಡೆ ಹೋಗ್ತಿದ್ದಾಗೆ ಅದು ಆ ಕಡೆಯಿಂದ ಈ ಕಡೆ ಬರುತ್ತೆ. ಅಪ್ ಆ್ಯಂಡ್ ಡೌನ್ಸ್ ಮಾಡ್ತಾಯಿದೆ. ಅಲ್ಲಿಂದ ಇನ್ನೊಂದು ಅವರ್ ಬೇಕಾಗುತ್ತೆ ಬರೋದಕ್ಕೆ. ಆಗ ಬೇಲ್ಪುರಿ ತಿಂತಿದ್ದಾನೆ. ಚೆನ್ನಾಗಿದೆಯೇನೋ? ಸುಮ್ಮನೆ ಹೇಳ್ಬೇಡ, ನಿಜ ಹೇಳು. ಇಲ್ಲಿ ಒಬ್ಬರಿಗೆ ಟಿಕೆಟ್ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬೈಕಿಗೆ 10 ರೂಪಾಯಿ ಇರುತ್ತೆ, ಕಾರಿಗೆ 50 ರೂಪಾಯಿ ಇರುತ್ತೆ. ವಿತ್ 4 ಜನ ಅದರಲ್ಲಿ ಇರ್ಬೋದು. ಹಾಗೆ ಅಲ್ಲಿ ನಾವು ಮೇನ್ ಪಾರ್ಕಿಂಗ್ ಮಾಡಿದ್ಮೇಲೆ ಅಲ್ಲಿ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನೇನು ನಾವು ನಿಯರ್ ಬೈ ಬಂದ್ವಿ. ಈಗ ಹೊರಟಿದ್ದೀವಿ ಸಿಗಂದೂರು ತಾಯಿ ಚೌಡೇಶ್ವರಿಗೆ. ಹಾಗೆ ಅಲ್ಲಿನ ಇನ್ಫಾರ್ಮೇಷನ್ ಎಷ್ಟು ಸಾಧ್ಯನೋ ಅಷ್ಟು ಕಲೆಕ್ಟ್ ಮಾಡ್ತೀನಿ. ನಾನು ಇವಾಗ ನನ್ನ ಮಗನ ನಾನು ಭದ್ರವಾಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಗಾಡಿಗಳವ್ರಿಗೆ ನನ್ನ ಮಗ ಕಾಣೋದಿಲ್ಲ, ಸಣ್ಣವರಿರೋದ್ರಿಂದ ಅವ್ರಿಗೂ ಕಾಣೋದಿಲ್ಲ. ಯಾರೇ ಆಗಲಿ ಮಕ್ಕಳನ್ನ ಹುಷಾರಾಗಿ ಕರ್ಕೊಂಡೋಗಿ ಈ ಥರ ಜಾಗಗಳಲ್ಲಿ. ಯಾಕಂದರೆ ಮಕ್ಕಳು ತುಂಬ ಇಂಪಾರ್ಟೆಂಟು. ಅವರು ಗೊತ್ತಿಲ್ದಿರ ಅವರೆಲ್ಲೆಲ್ಲೋ ಹೋಗ್ತಾರೆ, ಕಾರವ್ರಿಗೂ ಕಾಣಿಸ್ತೀರ ಹೆಂಗಂದ್ರೆ ಹಂಗೆ ಬಂದುಬಿಡ್ತಾರೆ. ಸೊ ಅದೊಂದು ಬಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ನೀವೇ ಜವಾಬ್ದಾರಿಯಿಂದ ನೋಡ್ಕೊಳ್ಳಿ. ಈಗ ನಾನು ಒಂದು ವ್ಯಾನಲ್ಲಿ ಅವರು ಎಷ್ಟು ಒಂದು 13 ಜನನೋ ಏನೋ ಕೂರಿಸ್ಕೊಳ್ತಾರೆ. ಅಲ್ಲಿವರೆಗೂ ಅವ್ರು ಮುಂದಕ್ಕೆ ಮೂವೇ ಆಗೋದಿಲ್ಲ. ಅದೊಂದು ಬೇಜಾರು. ಒಬ್ಬರಿಗೆ ಇದು ಬಂದು ವ್ಯಾನಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ಸೀಟ್ ವೈಸಸ್ ಅವ್ರು ಚಾರ್ಜ್ ಮಾಡೋದು. ನೀವು ಮಕ್ಕಳನ್ನ ಕೂರಿಸ್ಕೊಳ್ತೀನಿ ಅಂದರೆ ಮಕ್ಕಳಿಗೂ 30 ರೂಪಾಯಿನೇ. ಎಲ್ಲರಿಗೂ ಒಂದೇ ಥರ ಈಕ್ವಲಾಗಿ ಅವ್ರು ಚಾರ್ಜ್ ಮಾಡ್ತಾರೆ. ಈಗ ಆ ವ್ಯಾನು ರೆಡಿ ಆಗಿದೆ. ಅದೊಂದೇ ಖಾಲಿ ಇತ್ತು, ಅದು ಫುಲ್ಲಾಗಿತ್ತು, ಅದು ಹೊಡೆದಿತ್ತು. ಇದು ಬಂದು ನಾವು ಈ ವ್ಯಾನಲ್ಲಿ ಹೋಗ್ತಾ ಇದ್ದೀವಿ. ಈ ಜೀಪಲ್ಲಿ ಹೋಗ್ತಾ ಇದ್ದೀವಿ. ನಾನು ಮುಂದೆ ಕೂತ್ಕೋಬೇಕಾಗಿತ್ತು, ಅವ್ರು ಹೋಗ್ತಿದ್ರು. ಇಲ್ಲ ನಾನು ಫಸ್ಟೇ ಹೇಳಿದ್ವಿ, ನಾವು ಫಸ್ಟೇ ಕೇಳಿದ್ದೀವಿ ಅಂದಾಗ ಹೌದು ಅಂತ ಅಂದ್ಬಿಟ್ಟು ಡ್ರೈವರ್ ಅವ್ರು ಏನು ಮಾಡಿದ್ರು, ಅವ್ರು ಮುಂದೆ ಕೂರಿಸಿ ನಮ್ಮನ್ನ ಮುಂದೆ ಕೂರಿಸ್ಕೊಂಡ್ರು. ಈ ಡ್ರೈವರ್ ಹತ್ರ ನನಗೆ ಎಷ್ಟು ಮಾಹಿತಿ ಸಾಧ್ಯನೋ ಅಷ್ಟು ಮಾಹಿತಿ ಕಲೆಕ್ಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಬ್ರಿಡ್ಜ್ ಇಲ್ಲಿಗೆ ಬರುತ್ತಾ? ಇಲ್ಲಿಗೆ ಬ್ರಿಡ್ಜ್ ಕನೆಕ್ಟ್ ಆಗುತ್ತಂತೆ. ಇಲ್ಲಿಂದ
ಇಲ್ಲಿ ಬಂದು ದೇವಸ್ಥಾನಕ್ಕೆ ಫುಲ್ಲು ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಓನ್ ವೆಹಿಕಲ್ ಅವರು ಅಲ್ಲೇ ಪಾರ್ಕ್ ಮಾಡ್ತಾರೆ, ನಾವು ಕೂಡ ಅಲ್ಲೇ ಪಾರ್ಕ್ ಮಾಡ್ಬೋದು. ಹಾಗೆ ಅಲ್ಲಿನವರು ಕೂಡ ಅಲ್ಲೇ ಪಾರ್ಕ್ ಮಾಡ್ತಾರೆ ಕಾರ್ನ. ಈಗ ನಾವು ಜೀಪಲ್ಲಿ ಬಂದಲ್ಲ, ಅವರು ಕೂಡ ಅಲ್ಲೇ ಪಾರ್ಕ್ ಮಾಡ್ತಾರೆ. ಹೀಗೆ ಸೀದಾ ನಡ್ಕೊಂಡು ಹೋದರೆ ಅಲ್ಲೇ ಕಾಣ್ತಿದೆ ನಮ್ಮ ಚೌಡೇಶ್ವರಿ ತಾಯಿಯ ಟೆಂಪಲ್. ಇವತ್ತು ಚೌಡೇಶ್ವರಿ ತಾಯಿಯ ದರ್ಶನ ಕೊಡ್ಸೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂದ್ಕೋತೀನಿ. ಅಲೋ ಇದ್ದರೆ ಪಕ್ಕ ನಾನು ಚೌಡೇಶ್ವರಿ ತಾಯಿಯ ದರ್ಶನ ನಿಮಗೆ ಮಾಡಿಸ್ತೀನಿ. ಬನ್ನಿ ಹೋಗೋಣ ಚೌಡೇಶ್ವರಿ ತಾಯಿಯ ದರ್ಶನ ಮಾಡ್ತಾ. ಹಾಗೆ ನನಗೆ ಎಷ್ಟು ಇನ್ಫಾರ್ಮೇಷನ್ ಸಾಧ್ಯನೋ ಕೇಳ್ತೀನಿ, ಯಾರಾದರೂ ಹೇಳಿದರೆ ನಾನು ಅದನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಈಗ ತಾಯಿ ದರ್ಶನ ಪಡೆಯೋಕ್ಕೆ ಹೋಗೋಣ ಮುಂದೆ. ಹೌದಾ, ಇದ್ರ ಬಗ್ಗೆ ಅಂದರೆ ಈಗ ನೀವು ಮನೆಯಲ್ಲಿ ಏನಾದ್ರು ತೊಂದರೆ ತಾಪತ್ರ ಆಗಲಿ ಚೌಡೇಶ್ವರಿಯಲ್ಲೇ ಈಗ ಎಜುಕೇಷನ್ ಬಗ್ಗೆ ಆಗಲಿ, ಒಂದು ಜಮೀನು ವಿಷಯ ಇದೆಲ್ಲಾಗಲಿ ಯಾವುದೋ ಒಂದು ಬಂದು ಹರಕೆ ಮಾಡ್ಕೊಂಡ್ರೆ ಅದು ಸಕ್ಸಸ್ ಎಲ್ಲ ಆಗ್ತಾರೆ. ಇದರಿಂದ ಮುಂದೆ ಅದರಿಂದ ಸಕ್ಸಸ್ ಆದರೆ ಇದಕ್ಕೆ ನೀವೇನು ಹರಕೆ ಮಾಡ್ಕೊಳ್ತೀವಿ. ಭೂತಪ್ಪ ಮತ್ತು ಚೌಡಮ್ಮ ಎರಡೂ ಇದೆ. ಭೂತಪ್ಪನಿಗೆ ಹೂವು ಹಣ್ಣು ಹಂಪಲ ಇಂಥವಲ್ಲ. ಆಮೇಲೆ ಭೂತಪ್ಪನಿಗೆ ಕುರಿ ಕೋಳಿ, ಅದು ನಿಮ್ದು ಹರಕೆ ಸಕ್ಸಸ್ ಆದ್ರ ಮೇಲೆ ಕೊಡಬೇಕು. ತಾಯಿ ಇಲ್ಲಿ ಬಂದು ನೆಲೆಸಿದ್ದು ಹೇಗೆ ಅಂತ ನೆಲೆಸಿದ್ದು ಪೂರ್ಣ ಗೊತ್ತಿಲ್ಲ ನನಗೆ. ಒಂದು 200 ಅದು ಸೀಗೆಕಣಿವೆ ಅಂತ ಒಂದು ಪ್ಲೇಸಲ್ಲಿ ಇರೋದು. ಅಲ್ಲಿಂದ ಅವರು ಧರ್ಮದರ್ಶಿಗಳ ಅಪ್ಪಾಜಿ ಶೇಷಪ್ಪ ನಾಯಕ್ ಅಂತ ಇದ್ದಾರೆ. ಅವ್ರು ಕನ್ಸಲ್ಲಿ ಬಂದು ಇಂಥ ದೇವರು ಈ ಕಡೆ ಇದೆ, ನೀವು ಇಲ್ಲಿ ಬಂದು ಈ ಥರ ಮಾಡಬೇಕು ಅಂತ ಹೇಳಿದಾಗ ಅವರು ಅಲ್ಲಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಸುಮಾರು 200 ವರ್ಷದ ಮೇಲಿನ ಇತಿಹಾಸ ಇದೆ. ಹೌದು, ನಾನು ಒಂದು 6 ವರ್ಷದ ಕೆಳಗಡೆ ಬಂದಿದ್ದಾಗ ನಂಗೆ ಅಷ್ಟು ಗೊತ್ತಿಲ್ಲ, ಸುಮ್ಮನೆ ಬಂದು ಹೋಗಿದ್ವಿ. ಜನಗಳು ಭಾರಿ ಚರಿತ್ರೆನೇ ಇದೆ, ಅಷ್ಟೆಲ್ಲ ನಮಗೆ ಗೊತ್ತಿಲ್ಲ. ಅಂದ್ರೆ ನಾವಿಲ್ಲೇ ಹುಟ್ಟೆ ಬೆಳೆದ್ರು ನಮ್ಗೆ ಅದ್ರ ಬಗ್ಗೆ ಇವಾಗ ಕಾಡಲ್ಲಿ ಇರ್ತದೆ. ಅಂದ್ರೆ ನಾವೆಲ್ಲ ಕಾಡಲ್ಲೂ ಬಂದು ಹಂಕೆ ಮಾಡ್ಕೋಬಹುದು ಅಷ್ಟೇ. ಮತ್ತು ಇನ್ನೂ ತುಂಬಾ ಇದೆ ಅದ್ರ ಬಗ್ಗೆ ಸ್ಟೋರಿನೇ ಇದೆ. ಬಟ್ ಧಾರಾವಾಹಿಗಳಲ್ಲೆಲ್ಲ ಬಂದಿದೆ, ಬುಕ್ಗಳಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಕೃಷ್ಣಪ್ಪ. ಕೃಷ್ಣಪ್ಪ. ಎಷ್ಟು ಗಂಟೆಯಿಂದ ಎಷ್ಟು ಟೆಂಪಲ್ ಬೆಳಗ್ಗೆ 5:30 2:30 ತನಕ ಮಧ್ಯಾಹ್ನ. ಆನಂತರ 4 ಗಂಟೆಯಿಂದ 7 ಗಂಟೆ. ಎವ್ರಿ ದಿನ ಎವ್ರಿ ಡೇ ಇರುತ್ತೆ. ಅಮ್ಮ ವಿಶೇಷ ಅಂದರೆ ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ತುಂಬ ಜನ ಇರ್ತಾರೆ. ಭಾರಿ ಜನ. ಇಲ್ಲಿ ನಿನ್ನೆ ಅಮಾವಾಸ್ಯೆ ಈಗ ಹಣ್ಣುಕಾಯಿ ಪ್ರಸಾದ ತಗೊಂಡು ತಾಯಿ ದರ್ಶನಕ್ಕೆ ಹೊರಡ್ತಿದ್ದೀವಿ. ತಾಯಿ ದರ್ಶನ ಹೊರಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಹೂವದಲ್ಲಿ ಏನೇನು ಕೊಡ್ತಾರೆ ಅಂತ ತೋರಿಸ್ತೀನಿ. ಬಾಳೆಹಣ್ಣು ಹೂವು ಅಷ್ಟೇ ಕೊಡ್ತಾರೆ, ಇಲ್ಲಿ ಬೇರೆ ಏನೂ ಇಲ್ಲ. ಅಲ್ಲಿ ನಿಂಬೆಹಣ್ಣು ಇಟ್ಟಿದ್ರು, ಯಾಕೆ ಅಂತ ಕೇಳಿದಾಗ ಅವರಂದ್ರು ಗಾಡಿ ಪೂಜೆಗೆ ಅಂತ. ಒಳಗಡೆ ಏನು ನಿಂಬೆಹಣ್ಣು ಮಂತ್ರಿಸ್ಕೊಡಲ್ಲ ಅಂದ್ಕೊಳ್ತೀನಿ. ಹಾಗೆ ಅಲ್ಲಿ ಹೂವಿನ ಬುಟ್ಟಿ ಅವರೇ ಇಸ್ಕೊಳ್ತಾರೆ, ರಿಟರ್ನ್ ಬುಟ್ಟಿ ಕೊಡಲ್ಲ, ಅಂಗಡಿಯವರೇ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾವೇನು ಇಟ್ಕೊಂಡು ಬಂದಿಲ್ಲ. ನನಗೆ ಫಸ್ಟ್ ಟೈಮ್ ಅಲ್ವಾ, ನಾನು ಕೇಳ್ತಾ ಇದ್ದೆ. ಇಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದರು. ಹಾಗಾಗಿ ನೀವು ಯಾರಾದರೂ ಹೋದರೆ ಬುಟ್ಟಿ ಅಲ್ಲೇ ಬಿಟ್ಟು ಬನ್ನಿ, ಅವರೇ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ಈಗ ಹೋಗೋಣ, ಹೇಗಿದೆ ತಾಯಿ ದರ್ಶನ ಮಾಡೋಕ್ಕಾಗುತ್ತಾ ಈಗ ಅಂತ ನೋಡೋಣ. ಈಗ ಹೀಗೆ ಸೀದಾ ಹೋದರೆ ಅಲ್ಲಿ ಎಂಟ್ರಿ ಇತ್ತು, ಫ್ರೀ ದರ್ಶನ. ಆ್ಯಕ್ಚುಲಿ ಇದಕ್ಕೇನಾದರೂ ಎಕ್ಸ್ಟ್ರಾ VIP ಟಿಕೆಟ್ಸ್ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಇವಾಗಂತೂ ನಾನು ಫ್ರೀ ದರ್ಶನಕ್ಕೆ ಹೋಗ್ತಿದ್ದೆ. ಈ ಕಡೆ ಬ್ಯಾರಿಕೇಡ್ಗಳು ಹಾಕಿದ್ದಾರಲ್ಲ, ಅದೆಲ್ಲ ಬಂದು ತುಂಬ ಕ್ಯೂ ಇದ್ದರೆ ಅಲ್ಲಿಂದ ಬಿಡ್ತಾರೆ ಅನಿಸುತ್ತೆ. ಬಟ್ ನಾವು ಹೋಗಿದ್ದ ದಿವಸ ಫುಲ್ಲು ಖಾಲಿ ಇತ್ತು. ಅವತ್ತು ಶನಿವಾರ ಆಗಿತ್ತು, ಆದರೆ ಹಿಂದಿನ ದಿವಸ ಅಮಾವಾಸ್ಯೆ ಇತ್ತಂತೆ, ತುಂಬ ರಶ್ ಇತ್ತಂತೆ. ನಾವು ಹೋಗಿದ್ದ ದಿವಸ ಮಾತ್ರ ಯಾವುದೇ ರಶ್ ಇರಲಿಲ್ಲ. ನಾವು ತುಂಬ ಒಳ್ಳೆ ದರ್ಶನ ಆಯಿತು. ಅಲ್ಲಿ ತುಂಬ ಸಮಯ ನಿಂತ್ಕೊಂಡು ದೇವ್ರನ್ನ ನೋಡುವಂಥ ಭಾಗ್ಯ ಕೂಡ ಸಿಕ್ತು. ನಡೀರಿ ಈಗ ಒಳಗಡೆ ಎಂಟ್ರಿ ಆಗೋಣ. ಆದರೆ ನಾನು ವಿಡಿಯೋ ತೆಗೆದು ನಿಮಗೆ ತೋರಿಸ್ತೀನಿ ಆಯಿತಾ. ಬನ್ನಿ ಹೋಗೋಣ ನನ್ನ ಜೊತೆ. ನಿಮ್ಮ ಪ್ರಯಾಣ ಸಿಗಂದೂರು ತಾಯಿ ಚೌಡೇಶ್ವರಿ ದೇವಾಲಯಕ್ಕೆ. ಈಗ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಕ್ಯಾಮ್ರಾ ಅಲೋ ಇಲ್ಲ ಅಂತ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಕ್ಯಾಮ್ರಾ ತೊಗೊಂಡು ನಾನು ತಾಯಿಯ ಫೋಟೋನ ನಿಮಗೆ ತೋರ್ಸೋಕ್ಕಾಗಲ್ಲ, ಅಂದರೆ ವಿಡಿಯೋನ ಮಾಡೋಕ್ಕಾಗೋದಿಲ್ಲ. ನನಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ವಿಡಿಯೋ ಮಾಡ್ತೀನಿ. ಈಗ ನಾವು ಕಾಲು ತೊಳ್ಕೊಂಡು ಸೀದಾ ತಾಯಿ ದರ್ಶನಕ್ಕೆ ಅಂತ ಹೊರಡ್ತೀವಿ. ಅಲ್ಲಿಯೂ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ದಯವಿಟ್ಟು ಕಂಟಿನ್ಯೂ ಆಗಿ ನೋಡಿ. ಯಾರೆಲ್ಲ ಹೊಸದಾಗಿ ಬಂದು ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಪೂರ್ತಿ ಸಪೋರ್ಟ್ ನನಗೆ ಕೊಡಿ. ದಯವಿಟ್ಟು ಯಾರು ಇದುವರೆಗೂ ಫುಲ್ ವಿಡಿಯೋ ನೋಡಿದೆ ಸುಮ್ಮನೆ ಮೇಲೆ ಥಂಬ್ನೈಲ್ ನೋಡಿಕೊಂಡು ಲೈಕ್ ಕೊಟ್ಟು ಕಮೆಂಟ್ ಮಾಡಬೇಡಿ. ಆದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ನೀವು ಆ ಲೈಕು ಕಮೆಂಟ್ ಮಾಡೋದು ಕೂಡ ವೇಸ್ಟ್ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಅಲ್ಲಿಂದ ಕೆಳಗಡೆ ಹೋಗ್ತಾ ಇದ್ದಾಗೇ ಮೆಟ್ಲು ಇಳ್ಕೊಂಡು
ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಎಲ್ಲ ಟ್ರೆಡಿಷ್ನಲ್ ವೇರೆ ಹಾಕೋಬೇಕು, ಯಾವುದೇ ಥರ ಶಾರ್ಟ್ಸ್ ಆಗಲಿ ಪ್ಯಾಂಟು ಜೀನ್ಸು ಅದೆಲ್ಲ ಹಾಕೊಂಡು ಹೋಗೋಂಗಿಲ್ಲ. ಹೆಣ್ಮಕ್ಳು ಕೂಡ ಅಷ್ಟೇ. ಹಾಗೆ ಗಂಡು ಮಕ್ಕಳಿಗೆ ಪಂಚೆ ಧೋತಿ ಶಲ್ಯ ಈ ಥರ ಮತ್ತು ಪ್ಯಾಂಟು ಶರ್ಟ್ ಹಾಕೋಬೋದು. ಹೆಣ್ಮಕ್ಳು ಸ್ಯಾರಿ ಲಂಗ ಹೋಣಿ ಚೂಡಿದಾರ್ ಈ ಥರ ಹಾಕೋಬೋದು. ಇದು ಒಂದು ರ್ಯಾಂಡಮಾಗಿ ಕ್ಲಿಕ್ ಆಯಿತು ನನ್ನ ಮಗನ ಹಿಡಿಯೋ ಇದರಲ್ಲಿ. ಆ ಟೈಮಲ್ಲಿ ಅಲ್ಲಿ ಗರ್ಭಗುಡಿ ಒಂಚೂರು ಕ್ಲಿಕ್ ಆಗಿಬಿಟ್ಟಿದೆ ಅಷ್ಟೇ. ನಿಮಗೆ ದರ್ಶನ ಇವತ್ತು ನನ್ನ ಕಡೆಯಿಂದ ಆಗೋದು, ಯಾಕಂದರೆ ಅಲ್ಲಿ ನನಗೆ ವಿಡಿಯೋ ತೆಗಿಯೋಕ್ಕೆ ಚಾನ್ಸ್ ಇಲ್ಲ, ಅದು ಹೇಗೋ ಕ್ಲಿಕ್ ಆಗಿತ್ತು. ಸರಳಿ ಹಿಡಿಯುವಂಥ ಆ್ಯಡ್ ಮಾಡಿದೆ. ಇದು ತಾಯಿ ಮೇಲೆ ಒಪ್ಸಿರುವಂಥ ಸೀರೆ. ಇಲ್ಲಿ ನಾನು ಕೂಡ ಸ್ಯಾರಿನ ಪರ್ಚೇಸ್ ಮಾಡಿದೆ. ನಿಮ್ಗೆ ಕೂಡ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಜಸ್ಟ್ 200 ರೂಪಾಯಿ ಆಯಿತು ನನ್ನ ಸ್ಯಾರಿ. ನಾನು ಚಿಕ್ಕದೇ ತೊಗೊಂಡೆ, ನೋಡೋಣ ಅಂತ ಅಂದ್ಬಿಟ್ಟು. ಅದು ನೋಡೋಣ ಅನ್ನೋದಕ್ಕಿಂತ ಇಷ್ಟ ಆಗಿ ತೊಗೊಂಡಿದ್ದದು. ನಾನು ಇನ್ನೂ ಓಪನ್ ಕೂಡ ಮಾಡಿಲ್ಲ, ಇದೇ ಸ್ಯಾರಿ ತೊಗೊಂಡಿದ್ದು ನಾನು. ಬನ್ನಿ ಒಂದು ವಿಸಿಟು ಸ್ಯಾರಿ ಅಂಗಡಿ ಮೇಲೆ ಹಾಕ್ಕೊಂಡು ಬರೋಣ. ತುಂಬ ಇಷ್ಟ ಆಯಿತು. ಇದಕ್ಕೆ ಜಸ್ಟ್ 200 ರೂಪಾಯಿ ಅಷ್ಟೇ ಕೊಟ್ಟೆ ನಾನೆಲ್ಲೋ 900 ರೂಪಾಯಿ ಅದು ಹಂಗೆ ಕಾಣುತ್ತೆ, ಅವ್ರು ಬರ್ತಿದ್ದು 900 ರೂಪಾಯಿ ಥರ, ಆದರೆ ಅದು 900 ರೂಪಾಯಿ ಅಲ್ಲ, ಅದು 200 ರೂಪಾಯಿ ಅಷ್ಟೇ. ಅವ್ರನ್ನ ಕೇಳಿದಾಗ 200 ರೂಪಾಯಿ ಅಷ್ಟೇ ಅಂದರು. ಹಾಗೆ ಹೀಗೆ ನೋಡ್ತಾ ಇದ್ದರೆ ಇಲ್ಲಿ ಸ್ವಲ್ಪ ತಾಯಿಯ ಪ್ರಸಾದದ ಶಾಪ್ ಇದೆ. ಅಲ್ಲಿ ಬಾಗಿಲು ಕಟ್ಟೋದಕ್ಕೆ ತೆಂಗಿನಕಾಯಿ ಕುಂಕುಮ ತೀರ್ಥ ಪ್ರಸಾದ ಈ ಥರ ಎಲ್ಲ ಇಟ್ಟಿದ್ದಾರೆ. ಅದೇ ಪಕ್ಕದಲ್ಲಿ ಗಿಫ್ಟ್ರಿ ಶಾಪ್ ಕೂಡ ಇದೆ. ಅಲ್ಲಿ ಎಲ್ಲ ಥರದ ಗಿಫ್ಟ್ರಿ ಶಾಪ್ಸ್ ಕೂಡ ಇದೆ. ನೋಡಿ ನಿಮಗೆ ಸ್ವಲ್ಪ ಕಾಣ್ತಾ ಇರ್ಬೋದು. ತುಂಬ ಥರ ಮಾಲೆಗಳಿಟ್ಟಿದ್ದಾರೆ. ಸಾಯಿಬಾಬಾದು ಕೂಡ ವಿಗ್ರಹಗಳನ್ನಿಟ್ಟಿದ್ದು, ಅಂದರೆ ಐಡಲ್ಸ್ಗಳು. ಹಾಗೆ ನಿಮಗೆ ಅಲ್ಲಿ ಸೈಡಲ್ಲಿ ಆಡಳಿತ ಕಚೇರಿ ಕೂಡ ಇದೆ. ದೇವಸ್ಥಾನದ ಬಗ್ಗೆ ಯಾವುದೇ ಥರ ಸೇವೆಗಳಿದ್ರೂ ನೀವು ಅಲ್ಲಿ ಎನ್ಕ್ವೈರಿ ಮಾಡ್ಕೋಬಹುದು. ಅಲ್ಲಿ ನಿಮಗೆಲ್ಲ ಪೂರ್ತಿ ಮಾಹಿತಿ ಕೂಡ ಸಿಗುತ್ತೆ. ನಮ್ಮ ಮುಂದಿನ ಪೀಳಿಗೆ ಕೂಡ ಈ ನಮ್ಮ ಒಂದು ಕಲ್ಚರ್ ಏನಿದೆ ಅದನ್ನು ಕಲಿಸ್ಕೊಡಿ, ಯಾರೇ ಪೇರೆಂಟ್ಸ್ ಇದ್ದರೂ ಕೂಡ. ಯಾಕಂದರೆ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಪೀಳಿಗೆ ಬಗ್ಗೆ ತುಂಬ ಕಮ್ಮಿ ಆಗೋಗುತ್ತೆ. ಯಾಕಂದರೆ ಈಗಲೇ ನಾನು ತುಂಬ ನೋಡ್ತಿದ್ದೀನಿ ಮಕ್ಕಳನ್ನ ಹಾಯ್ ಬಾಯ್ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಕೇಳ್ಕೊತೀನಿ. ನಿನಗೆ ಈ ದೇವಸ್ಥಾನಕ್ಕೆ ಬಂದು ಏನು ಅನ್ನಿಸ್ತು? ಚೆನ್ನಾಗಂದರೆ ಏನು ಕೇಳ್ಕೊಂಡೆ ನೀನು ದೇವ್ರ ಹತ್ರ? ಅದು ಹೇಳ್ಬಾರ್ದು, ಸೀಕ್ರೆಟ್. ನಿನ್ಗೆ ಹೆಂಗೆ ಅನ್ನಿಸ್ತು ದೇವಸ್ಥಾನ? ಖುಷಿ ಆಯ್ತಾ ಮಗನೇ? ಏನು ತಿಂತಿದ್ಯಾ? ದೇವ್ರು ನಿಂಗೆ ಏನು ಕೊಟ್ಟರು? ಲಡ್ಡು ಕೊಟ್ರಾ? ಓಕೆ. ಈಗ ನಾವು ತಾಯಿ ಪ್ರಸಾದ ಸ್ವೀಕರಣೆ ಅಂತ ಹೋಗ್ತಾ ಇದ್ದೀವಿ. ತಾಯಿಯ ಒಂದು ಪ್ರಸಾದ ಸ್ವೀಕರಣೆ ಮಾಡಿ ಬರೋಣ. ನಮ್ಮ ಜೊತೆ ಕೂಡ ನೋಡಿ ಆನಂದ ಪಡಿ. ಯಾರೆಲ್ಲ ಹೋಗ್ತಿರೋ ದೇವಸ್ಥಾನಕ್ಕೆ ದಯವಿಟ್ಟು ಅಲ್ಲಿ ದೇವರ ಪ್ರಸಾದ ಸ್ವೀಕಾರ ಮಾಡಿ. ಅಲ್ಲಿ ಅನ್ನದಾನ ಮಾಡೋದು ಸುಮ್ಮನೆ ಅಲ್ಲ, ಎಲ್ಲರಿಗೂ ಒಂದು ಹೊಟ್ಟೆ ತುಂಬಿಸಿ ಕಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾರೆ. ದಯವಿಟ್ಟು ಆದಷ್ಟು ಸ್ವೀಕರಣೆ ಮಾಡಿ ಬಂದಿರ್ತಾರೆ ಅಂತ ನನ್ನನ್ನು ಕೇಳಿದ್ರೆ ನನಗೇನು ಗೊತ್ತು. ಸೈಡ್ ಇಲ್ಲಿ ಹೋಗು, ಈ ಕಡೆಯಿಂದ ಹೋಗು. ಜಿತೇನ್ ಬಾ, ಹೋಗು ಬಾ ಅಂತ ಕರಿತಿತ್ತು. ಆಯ್ತಾ? ಮುಕ್ಕೋ, ನನ್ನ ಮಗ ಭಯ ಬೀಳ್ತಾನೆ. ಈಗ ನಾವು ಹಾಗೆ ಹೊರಟಿದ್ದೀವಿ. ಎಲ್ಲ ಪ್ರಸಾದ ಮೇಲೆ ಹೆಚ್ಚಿ ಹೋಗುವ ದಾರಿ ಅಂತ ಬರೆದಿದ್ದಾರೆ. ನಾವು ಸೀದಾ ಅಲ್ಲಿ ಹೋಗ್ತಾ ಇದ್ದೀವಿ. ನೀವು ಯಾರೆಲ್ಲ ಪ್ರಸಾದ ತಿಂದಿರ ಹಾಗೆ ಹೋಗ್ತೀರಾ ಆದರೆ ಆ ಥರ ಮಾಡಿಬಿಟ್ಟು ಸ್ವಲ್ಪ ನಾವು ಪ್ರಸಾದ ಸ್ವೀಕರಣೆ ಮಾಡಿ ಬನ್ನಿ. ಯಾಕಂದರೆ ಪ್ರಸಾದ ಸಿಕ್ಕೋದು ಒಂದು ಪುಣ್ಯದ ಫಲವೇ ಸರಿ ನನ್ನ ಪ್ರಕಾರ. ಅಂದರೆ ನಿಮ್ಮ ಪ್ರಕಾರ ಅಂತ ನಮಗೆ ಪ್ರಕಾರ ಆದರೆ ಹಾಗಾಗಿ ನಾನು ಎಲ್ಲರೂ ಪ್ರಸಾದ ಸ್ವೀಕರಣೆ ಮಾಡಿ ಹೋಗೋಣ. ಯಾಕಂದರೆ ಪ್ರಸಾದ ಸಿಕ್ಕೋದೇ ಅದೃಷ್ಟ. ಹೋಗ್ಬಾರ್ದು ಹಂಗೆ, ನಡಿ ಸೀದಾ ನಡಿ. ಇಬ್ಬರು ಹೋಗ್ಬೇಕು ಚಿತೆ, ನಂಗೆಲ್ಲ ಅಡ್ಡಡ್ಡ ಮಾಡಬಾರ್ದು. ನಿಂಗೆ ಬೇಡ. ಜಿತೇನ್
ಅಂದ್ಬಿಟ್ಟು ನನ್ನ ಪ್ರಸಾದ. ಇವತ್ತಿನ ತಾಯಿ ಪ್ರಸಾದ ಸಿಕ್ಕಿದೆ ನನಗೆ ಇಷ್ಟು. ಪಾಯಸ ತರಕಾರಿ, ಏನು ತರಕಾರಿ ಹೆಚ್ಚಿಟ್ಟು ತರಕಾರಿ. ಚೆನ್ನಾಗಿದೆಯಾ ಬಂಗಾರ ತಾಯಿ ಪ್ರಸಾದ? ಚೆನ್ನಾಗಿದೆಯಾ? ತಿನ್ನು ತಿನ್ನು, ದೇವ್ರ ಪ್ರಸಾದ ಎಲ್ಲ ತರಕಾರಿ ಎಲ್ಲ ತಿನ್ನಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ಎಂಥರ ವಿಡಿಯೋಗಳು ಏನಾದರೂ ಬರಬೇಕು ಅಂತ ನಿಮ್ಗೆ ಇಚ್ಛೆ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಅಂಥ ವಿಡಿಯೋಗಳನ್ನ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮ ಒಂದು ಅಮೂಲ್ಯವಾದ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.